ಫೋನಲ್ಲೇ ಇರ್ತಾ ಇದ್ದು ಈಗ 3-4 ವರ್ಷ ಆಯಿತು. ಈ ಒಂದು ಫೇಸ್ ಪ್ಯಾಕ್ಗಳಿಂದ ನನ್ನ ಮುಖದ ಮೇಲೆ ಕಪ್ಪು ಕಲೆ ಏನದು ಕಣ್ಣು ಸುತ್ತ ನನಗೆ ಪೂರ್ತಿಯಾಗಿ ಕಪ್ಪಾಗಬೇಕಿತ್ತು. ಆದರೆ ಈ ಒಂದು ಫೇಸ್ ಪ್ಯಾಕ್ಗಳು ಅದನ್ನೆಲ್ಲ ಬರೋದನ್ನು ತಡೆ ಹಿಡೋದಕ್ಕೆ ಸಹಾಯ ಮಾಡ್ತೈತೆ. ಅದಕ್ಕೋಸ್ಕರ ನಾನು ಫೇಸ್ ಪ್ಯಾಕ್ಗಳನ್ನ ನೀವು ಟ್ರೈ ಮಾಡಿರಿ ಅಂತ ಹೇಳ್ತಾ ಇರೋದು. ನಾನು ಮುಖಾನ ತೊಳ್ಕೊಂಡು ಬಂದು ಆಗೈತಿ ನೋಡ್ರಿ, ಎಷ್ಟು ಚೆನ್ನಾಗಿ ಕಾಣಿಸೋಂಥದ್ದು, ಎಷ್ಟು ಹೊಳಪಾಗುತ್ತೆ ಅಂದರೆ ಒಂದು ರೀತಿ ಗ್ಲಾಸ್ ಸ್ಕಿನ್ ರೀತಿ ನಮ್ಮ ಸ್ಕಿನ್ ಆಗುತ್ತೆ. ಕಲೆಗಳು ಬರಬಾರ್ದು ಮತ್ತು ಇರಬಾರ್ದು ಅಂತ ಅನ್ನೋರು ಈ ರೀತಿಯಾಗಿರುವಂಥ ಹೋಮ್ ರೆಮಿಡಿಗಳನ್ನ ನೀವು ಟ್ರೈ ಮಾಡ್ಕೊತ ಬರ್ರಿ. ನಿಜವಾಗ್ಲೂ ಹೇಳಬೇಕಂದ್ರೆ ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತಾ ಅಂತ ಹೇಳ್ತೀನಿ. ಅದಕ್ಕೆ ನಾನಾ ಉದಾಹರಣೆಗೆ ನಿಮ್ಮ ಎದುರಿಗಿದ್ದೀನಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಈ ಬಿಸಿಲಿಗೆ ನಾವು ಎಷ್ಟೋ ನಮ್ಮ ಸ್ಕಿನ್ನನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಂಡ್ರು ಮತ್ತೆ ನಮ್ಮ ಸ್ಕಿನ್ನು ಕಪ್ಪಾಗೋದ್ರಲ್ಲಿ ಎರಡು ಮಾತಿಲ್ಲ, ಕಪ್ ಆಗೇ ಆಗುತ್ತೆ. ಅದಕ್ಕೋಸ್ಕರ ಈಗ ನಾನು ಹೇಳ್ಕೊಡುವಂಥ ಒಂದು ಫೇಸ್ ಪ್ಯಾಕ್ಗಳು ಇಷ್ಟು ಚೆನ್ನಾಗದಾವು ಅಂತ ಅಂದ್ರೆ ನೀವು ವಾರದಲ್ಲಿ 2 ಸರ್ತಿ, ನಾನು ಇವತ್ತು ಹೇಳ್ಕೊಡುವಂಥ ಫೇಸ್ ಪ್ಯಾಕನ್ನು ವಾರದಲ್ಲಿ 2 ಸರ್ತಿ ಮಾಡಿರಿ. ಆಮೇಲೆ ನಾನು ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಈಗ ಸ್ಟಾರ್ಟ್ ಮಾಡಿ ಆಗಲೇ 4ನೇ ವರ್ಷ. ಈಗ ಪ್ರತಿದಿನ ನಾನು ಫೋನಲ್ಲಿ ಇರ್ತೀನಿ, ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲ. ಬರೀ ಬೇರೆ ಏನು ರೀಲ್ಸ್ ನೋಡ್ಕೊತ ಅಲ್ಲ, ನಾನು ವಿಡಿಯೋ ಮಾಡೋದು ಫೋನಲ್ಲಿ ಆಗಬೇಕು, ವಿಡಿಯೋ ಎಡಿಟ್ ಮಾಡೋದು ಫೋನಲ್ಲಿ ಆಗಬೇಕು. ಮತ್ತು ಆಮೇಲೆ ಆ ವಿಡಿಯೋ ಮಾಡಿದ್ದನ್ನು ಮತ್ತೆ ನಾನು ಶಾರ್ಟ್ಸ್ ಆಗಿ, ನಾನು ಲಾಂಗ್ ವಿಡಿಯೋ ಇರೋದನ್ನು ಶಾರ್ಟ್ಸ್ ಮಾಡಿಕೊಂಡು ಶಾರ್ಟ್ಸನ್ನು ಅಪ್ಲೋಡ್ ಮಾಡೋದಲ್ದ ಮತ್ತು ಅದನ್ನು ತೊಗೊಂಡು ಹೋಗಿ ಇನ್ಸ್ಟಾಕ್ ಹಾಕಬೇಕು. ಅಂದರೆ ಇದನ್ನೆಲ್ಲ ನಾನು ನಿಮ್ಗೆ ಯಾಕೆ ಹೇಳಕ್ಕೆ ಕುಂತೀನಪ್ಪ ಅಂತಂದ್ರೆ, ನನ್ನ ಕಣ್ಣ ಕೆಳಗೆ ಪೂರ್ತಿಯಾಗಿ ಬ್ಲ್ಯಾಕ್ ಆಗಬೇಕಿತ್ತು. ಪೂರ್ತಿಯಾಗಿ ನನ್ನ ಕಣ್ಣು ಕೆಳಗೆಲ್ಲ ಅಂಡ್ರೆ ಅಷ್ಟು ನನಗೆ ಬ್ಲ್ಯಾಕ್ ಆಗಬೇಕಿತ್ತು. ಯಾಕಾಗಿಲ್ಲ ಅಂತ ಅಂದ್ರೆ ಈ ಒಂದು ಫೇಸ್ ಪ್ಯಾಕ್ಗಳನ್ನ ನಾನು ಪ್ರತಿ ಸಲ ಹಾಕ್ತಾ ಬರ್ತಾ ಇರೋದ್ರಿಂದ ಒಂದು ರೀತಿ ಸ್ಕಿನ್ಗೆ ಪ್ರೊಟೆಕ್ಷನ್ ಆದಂಗೆ ಆಗುತ್ತೆ ಈ ಒಂದು ಪ್ಯಾಕ್ ಹಾಕೋದು. ಅದಕ್ಕೋಸ್ಕರ ಮನೇಲಿ ಬಹಳನೇ ಈಸಿಯಾಗಿರುವಂಥ ಹೋಮ್ ರೆಮಿಡಿಗಳನ್ನ ತರ್ತಿದ್ದೀನಿ. ಮನೇಲಿ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಪ್ಯಾಕನ್ನು ಹಾಕೋದನ್ನು ಹೇಳ್ತಿರ್ತೀನಿ. ಎಲ್ಲರೂ ಒಬ್ಬರು ಲಾಸ್ಟ್ ವಿಡಿಯೋ ನೋಡಿದಾಗ ಒಬ್ಬರು ಗ್ಲಿಸರಿನ್ ಇಲ್ಲ ನನ್ನ ಹತ್ರ, ಬೇರೆ ಏನಾದರೂ ಹಾಕ್ಬೋದಾ ಅಂತಾರೆ. ನಾನು ಹೇಳುವಂಥದ್ದು ಗ್ಲಿಸರಿನು, ಹರಳೆಣ್ಣೆ, ಮುಲೇಟಿ ಪೌಡ್ರು, ಆಮೇಲೆ ಮತ್ತು ಇನ್ನೊಂದೇನೆ ರೋಸ್ ವಾಟ್ರು, ಇವೆಲ್ಲ ಕಾಮನ್ ಆಗಿರುವಂಥದ್ದು. ಆಮೇಲೆ ವಿಟಮಿನ್ ಇ ಕ್ಯಾಪ್ಸೂಲ್ಸ್, ಇವಿಷ್ಟು ಇದ್ದುಬಿಟ್ರೆ ಬೇಕಾದಷ್ಟು ನಾವು ಫೇಸ್ ಪ್ಯಾಕ್ಗಳನ್ನ ನಾವು ಮಾಡ್ಕೊತ ಹೋಗ್ಬೋದು. ಅದೇ ರೀತಿಯಾಗಿರುವಂಥ ಫೇಸ್ ಪ್ಯಾಕ್ಗಳನ್ನ ನಾನು ನಿಮಗೆ ತೋರಿಸ್ಕೊತ ಹೋಗ್ತಿರ್ತೀನಿ. ಹಾಗಾಗಿ ಇವನ್ನಷ್ಟು ನೀವು ತಂದಿಟ್ಕೊಂಡ್ರಿ ಅಂತಂದರೆ ಇನ್ನೂ ನಿಮ್ಮ ಸ್ಕಿನ್ನ ನೀವು ಚೆನ್ನಾಗಿ ಇಟ್ಕೋಬೋದು. ಒಬ್ಬರು ರೋಸ್ ವಾಟರ್ ನಮಗೆ ಆಗಿ ಬರಲ್ಲ, ಏನು ಮಾಡಬೇಕು ಅಂತ ಹೇಳಿದ್ರು ಕಮೆಂಟ್ ಹಾಕಿದ್ರು ಸಿಸ್ಟ್ರು. ರೋಸ್ ವಾಟರ್ ಆಗಿ ಬರಲಿಲ್ಲ ಅಂತಂದ್ರೆ ನೀವು ಹಸಿ ಹಾಲನ್ನು ಹಾಕ್ಕೊಂಡು ಬಾದಾಮಿನ ತೇಯ್ಕೂರಿ ಅಂತ ಅಲ್ಲಿ ಹೇಳಿದ್ದೀನಿ ನಾನು. ಒಬ್ಬೊಬ್ಬರಿಗೆ ಅದಿನ್ನೂ ಡೌಟ್ ಇರ್ತದೆ, ಅದಕ್ಕೋಸ್ಕರ ಇಲ್ಲಿ ನಾನು ಹೇಳಿದ್ದೀನಿ. ಒಬ್ಬ ಸಿಸ್ಟರ್ ಗ್ಲಿಸರಿನ್ ಇಲ್ಲ ಅಂತ ಹೇಳಂದು ಹಾಕಿದ್ರು. ದಯವಿಟ್ಟು ತಂದಿಟ್ಕೊಂಡ್ರೆ ಭಾಳನ ಒಳ್ಳೇದು. ಯಾಕಂದರೆ ನಮ್ಮ ಸ್ಕಿನ್ನಿಗೆ ಭಾಳನ ಒಂದು ಗ್ಲಿಸರಿನ್ ನಮ್ಮ ಸ್ಕಿನ್ನ ಒಂದು ಮಾಯ್ಶ್ಚರನ್ನು ಹಿಡಿದಿಡೋದಕ್ಕೆ ಸಹಾಯ ಮಾಡ್ತದೆ. ಅದಕ್ಕೋಸ್ಕರ ಗ್ಲಿಸರಿನ್ ಬಹಳನ ನಮಗೆ ಅತ್ಯಮೂಲ್ಯವಾದ ವಸ್ತು ಅಂತ ಹೇಳ್ಬೋದು. ಗ್ಲಿಸರಿನ್ ಇಲ್ಲ ಅಂತ ಅಂದರೂ ಅಲ್ಲಿಯೂ ನಾನು ಒಬ್ರಿಗೆ ಆಪ್ಷನನ್ನು ಕೊಟ್ಟಿದ್ದೀನಿ. ಇಲ್ಲ ಅಂತ ಅಂದರೆ ಏನು ಮಾಡೋಕ್ಕಾಗಂಗಿಲ್ಲ, ಇದ್ರೆ ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ. ಅದಕ್ಕೋಸ್ಕರ ನಾನು ನನ್ನ ಮುಖದ ಮೇಲೆ ಎಷ್ಟು ಎಲ್ಲ ಕಪ್ಪಿತ್ತು ನನ್ನ ಸ್ಕಿನ್ನು ಅಂತ ಹೇಳಿದ್ರೆ ನಾನು ಬೇಕಾದಷ್ಟು ಫೋಟೋನು ನಾನು ಹಾಕಿದ್ದೀನಿ. ನಾನು ಇಲ್ಲೇ ಉದಾಹರಣೆ ಏನಪ್ಪ ಅಂದರೆ, ನಾನು ಫೋನಲ್ಲಿ ಕೆಲಸ ಮಾಡೋದ್ರಿಂದ ನಾನು ಪೂರ್ತಿಯಾಗಿ ಇಲ್ಲಿ ಬ್ಲ್ಯಾಕ್ ಆಗಬೇಕಿತ್ತು, ಆಗಿಲ್ಲ. ಯಾಕಂತ ಅಂದರೆ ಈ ಒಂದು ಫೇಸ್ ಪ್ಯಾಕ್ಗಳು ನನಗೆ ಸಹಾಯ ಮಾಡ್ತಾವೆ ನನ್ನ ಸ್ಕಿನ್ನಿಗೆ. ಅದಕ್ಕೋಸ್ಕರ ದಯವಿಟ್ಟು ಫೇಸ್ ಪ್ಯಾಕನ್ನು ಟ್ರೈ ಮಾಡಿರಿ ಮನೆಯಾಗ, ನಿಮ್ಮ ಸ್ಕಿನ್ನನ್ನು ನೀವು ಚೆನ್ನಾಗಿ ಇಟ್ಕೋರಿ ಅಂತ ಹೇಳ್ತೀನಿ. ಇವತ್ತು ಹೇಳ್ಕೊಡುವಂಥ ಹೋಮ್ ರೆಮಿಡಿನೂ ಅಷ್ಟೇ ಒಂದು ಭಾಳನೇ ಸುಲಭವಾಗಿ ಐತಿ, ಅಷ್ಟೇ ಎಫೆಕ್ಟಿವ್ ಆಗಿರುವಂಥ ರಿಸಲ್ಟನ್ನು ಕೊಡುವಂಥ ಒಂದು ಫೇಸ್ ಪ್ಯಾಕ್ ಆಗಿರ್ತೈತಿ. ಈ ಫೇಸ್ ಪ್ಯಾಕನ್ನು ನಿಮ್ಮ ಮನೆಯಾಗ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಯಾಕಂತಂದ್ರೆ ನನ್ನ ಜೊತೆ ಫೋನ್ನಾಗ ಮಾತಾಡೋರು ಏನು ಮಾಡ್ತಾರೆ, ನೀವು ಹೇಳುವಂಥ ಎಲ್ಲ ಫೇಸ್ ಪ್ಯಾಕನ್ನು ನಾವು ಟ್ರೈ ಮಾಡ್ತೀವಿ, ಭಾಳ ಚೆನ್ನಾಗದವು ಅಂತ ಹೇಳ್ತಾರೆ, ಆದರೆ ಕಮೆಂಟ್ ಹಾಕೋಂಗಿಲ್ಲ. ಅದು ನನ್ನ ದುರ್ದೈವ ಏನೋ ಅಂತ ನಾನು ಅನ್ಕೊತೀನಿ. ಯಾಕಂತಂದ್ರೆ ಕಮೆಂಟ್ ಹಾಕಿರಿ ದಯವಿಟ್ಟು. ಒಂದು ಲೈಕ್ ಮಾಡೋದ್ರಿಂದ ನನಗೊಂದು ಶಹಬಾಷ್ ಅಂತ ಹೇಳೊಂದು ನಂಗೆ ಶಹಬಾಷ್ಗಿರಿ ಕೊಟ್ಟಂಗಾಗುತ್ತೆ. ಕಮೆಂಟ್ ಮಾಡೋದ್ರಿಂದ ನನಗಿನ್ನೂ ಪ್ರೋತ್ಸಾಹ ಬಂದಂಗಾಗುತ್ತೆ, ಇನ್ನೂ ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನ ತರಬೇಕು ಅಂತ ಅದಕ್ಕೋಸ್ಕರ ಈ ಪ್ರೋತ್ಸಾಹಕ್ಕೋಸ್ಕರ ಅನ್ನೋದು ಒಂದೊಂದು ಕಮೆಂಟ್ ಮಾಡಿರಿ. ಇನ್ನೇನು ಲೈಕ್ ಎಲ್ಲ ಕೊಡ್ತಿದ್ದೀರಾ, ಅದೊಂದು ನನಗೆ ಖುಷಿ ಐತಿ. ದಯವಿಟ್ಟು ಲೈಕ್ ಮಾಡ್ಕೊತ ಹೋಗ್ರಿ, ಹಂಗೆ ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ. ಬರ್ರಿ, ನಾನು ಇಷ್ಟೆಲ್ಲ ನಾನು ಹೇಳೋದಂದ್ರೆ ಬೇಗನೆ ನಾನೆಲ್ಲ ಹೇಳ್ತೀನಿ, ಆದ್ರೂ ಭಾಳನ ಮಾತಾಡ್ತೀರಿ ಅಂತೀರಿ. ಇವೆಲ್ಲ ಇಂಪಾರ್ಟೆಂಟ್ ಆಗಿರೋಂಥ ವಿಷಯ ಎಲ್ಲ ನಿಮ್ಗೆ ಹೇಳಲೇಬೇಕಾಗತ್ತೆ. ನಾನು ಖಾಲಿ ಏನೂ ಮಾತಾಡೋಂಗಿಲ್ಲ, ಹೇಳುವಂಥದ್ದನ್ನು ಹೇಳಿರ್ತೀನಿ. ಬರೀ ಈ ಒಂದು ಫೇಸ್ ಪ್ಯಾಕನ್ನು ಯಾವ ರೀತಿ ಹಾಕೋದು ಅಂತ ಹೇಳಿದ್ರೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ದಯವಿಟ್ಟು ಫೇಸ್ ಪ್ಯಾಕನ್ನು ಟ್ರೈ ಮಾಡಿರಿ, ಹೇಗೆ ಬಂದಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಟ್ಟು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಒಳ್ಳೆ ಸ್ಕಿನ್ ಕೇರ್ ನೋಟಿಫಿಕೇಷನ್ ನಿಮ್ಗೆ ಆದಷ್ಟು ಬೇಗನೆ ಬರುತ್ತೆ. ಬಂದ ತಕ್ಷಣ ನೀವು ಸ್ಕಿನ್ ಕೇರನ್ನು ನೀವು ಮಾಡ್ಕೋಬೋದು ಅಂತ ಹೇಳ್ತೀನಿ. ಬರೀ ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅದನ್ನು ನೀವು ಮನೇಲಿದ್ದರೆ ಯೂಸ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ಇದಕ್ಕೆ ನಾನು ಆಪ್ಷನ್ನ ನಾನು ಹೇಳ್ಕೊಡ್ತೀನಿ. ಇಲ್ಲಿ ಒಂದು ಬಟ್ಲಿಗೆ ನಾನು 1 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ವ್ಯಾಸ್ಲಿನ್ ಹಾಕೊಂಡಿದ್ದೀನಿ. ಕಡಲೆ ಹಿಟ್ಟು ನಮ್ಮ ಸ್ಕಿನ್ನಲ್ಲಿರುವಂಥ ಎಲ್ಲ ಡೆಡ್ ಸ್ಕಿನ್ನನ್ನು ತೆಗೆದು ಹಾಕುತ್ತಾ ಮತ್ತು ನಮ್ಮ ಸ್ಕಿನ್ನನ್ನು ಸೋಪ್ ರೀತಿ ಕ್ಲೀನ್ ಮಾಡ್ತೈತಿ.
ವ್ಯಾಸ್ಲಿನು ನಮಗೆ ಡ್ರೈ ಸ್ಕಿನ್ ಇತ್ತು ಅಂತ ಅಂದ್ರೆ ಅದನ್ನು ಸಾಫ್ಟ್ ಮಾಡೋದಕ್ಕೆ ಸಹಾಯ ಮಾಡ್ತೈತಿ. ಆಮೇಲೆ ಇಲ್ಲಿ ಹರಳೆಣ್ಣೆ ತೊಗೊಂಡಿದ್ದೀನಿ ನಾನು ಅರ್ಧ ಸ್ಪೂನಷ್ಟು. ಈ ಹರಳೆಣ್ಣೆ ನಮ್ಮ ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ ಮತ್ತು ಶೈನ್ ಮಾಡ್ತೈತಿ. ಅಷ್ಟೇ ಕಲೆಗಳನ್ನ ದೂರ ಮಾಡೋದಕ್ಕೂ ಇದು ಸಹಾಯ ಮಾಡ್ತೈತಿ. ಮತ್ತು ಅರ್ಧ ಸ್ಪೂನಷ್ಟು ನಾನಲ್ಲಿ ಗ್ಲಿಸರಿನನ್ನು ತೊಗೊಂಡಿದ್ದೀನಿ. ಅದು ಸಹಿತ ನಮ್ಮ ಸ್ಕಿನ್ನನ್ನು ನರಿಶ್ ಮಾಡೋದಕ್ಕೆ ಮತ್ತು ನಮ್ಮ ಸ್ಕಿನ್ನನ್ನು ಮಾಯ್ಶ್ಚರನ್ನು ಹಿಡಿದಿಡೋದಕ್ಕೆ ಸಹಾಯ ಮಾಡ್ತೈತಿ. ಇಲ್ಲಿ ಲಿಂಬೆಹಣ್ಣಿನ ರಸ ತೊಗೊಂಡಿದ್ದೀನಿ ನಾನು. ಈ ನಿಮ್ಮ ಗ್ಲಿಸರಿನು ಮತ್ತು ಗ್ಲಿಸರಿನ್ ಇಲ್ಲ ಅಂತ ಅಂದ್ರೆ ನೀವು ಜೇನುತುಪ್ಪನ ಇಲ್ಲಿ ಬಳಸ್ಕೋಬೋದು. ಹಂಗೆ ಹರಳೆಣ್ಣೆ ಇಲ್ಲ ಅಂತ ಅಂದ್ರೆ ನೀವು ಆಲ್ಮಂಡ್ ಆಯಿಲು ಇಲ್ಲ ಕೊಬ್ಬರಿ ಎಣ್ಣೆನ ನೀವು ಇಲ್ಲಿ ಬಳಸ್ಕೋಬೋದು. ಹಂಗೆ ಲಿಂಬೆಹಣ್ಣಲ್ಲಿ ಆಪ್ಷನ್ ಏನಪ್ಪ ಅಂತ ಅಂದ್ರೆ ಲಿಂಬೆಹಣ್ಣು ಇರಲಿಲ್ಲ ಅಂತ ಅಂದ್ರೆ ಆರೆಂಜ್ ಹಣ್ಣಂತೂ ಇದ್ದೇ ಇರುತ್ತೆ. ಆರೆಂಜ್ ಹಣ್ಣು ಇರಲಿಲ್ಲ ಅಂತ ಅಂದರೂ ನಿಮ್ಗೆ ಅಂದ್ರೆ ಈ ಕಿತ್ತಳೆ ಹಣ್ಣು ಇರಲಿಲ್ಲ ಅಂತ ಅಂದರೂ ನೀವು ಬಾಳೆಹಣ್ಣಿನ ಪಲ್ಪನ್ನಾದರೂ ನೀವು ಇಲ್ಲಿ ತೊಗೋಬೋದು. ಆಮೇಲೆ ಇಲ್ಲಿ ಹಾಲನ್ನು ತೊಗೊಂಡಿದ್ದೀನಿ ನಾನು. ಎಷ್ಟು ಪೇಸ್ಟ್ ಬೇಕೋ ಅಷ್ಟು ಪೇಸ್ಟಿಗೆ ನಾನು ಹಾಲು ತೊಗೊಂಡಿದ್ದೀನಿ. ಆಪ್ಷನ್ ಅಂತೂ ಹೇಳಿದ್ದೀನಿ ನಾನು, ಹರಳೆಣ್ಣೆ ಮತ್ತು ಗ್ಲಿಸರಿನ್ ಇಲ್ಲ ಅಂದರೆ ಜೇನುತುಪ್ಪ, ಹರಳೆಣ್ಣೆ ಇರಲಿಲ್ಲ ಅಂದರೆ ಕೊಬ್ಬರಿ ಎಣ್ಣೆ, ಆಲ್ಮಂಡ್ ಆಯಿಲ್, ಆಲಿವ್ ಆಯಿಲ್ ಇವೆರಡರಲ್ಲಿ ಇವಿಷ್ಟರಲ್ಲಿ ಯಾವುದಾದ್ರೂ ತೊಗೋಬೋದು. ಹಣ್ಣುಗಳಲ್ಲಿ ಲಿಂಬೆಹಣ್ಣು ಇರಲಿಲ್ಲ ಅಂತ ಅಂದ್ರೆ ಕಿತ್ತಳೆ ಹಣ್ಣಿನ ರಸ ತೊಗೋಬೋದು. ಕಿತ್ತಳೆ ಹಣ್ಣು ಇಲ್ಲ ಅಂದ್ರೆ ಬಾಳೆಹಣ್ಣಿನ ಪಲ್ಪ್ ಆದರೂ ನೀವು ತೊಗೋಬೋದು. ಅದು ಇಲ್ಲಪ್ಪ ನಮ್ಮ ಕಡೆ ಅಂತ ಅಂದ್ರೆ ನೀವು ಟೊಮೆಟೊ ರಸ ಅಂತೂ ಪ್ರತಿಯೊಬ್ಬರ ಮನೇಲಿ ಇದ್ದೇ ಇರುತ್ತೆ, ಅದನ್ನು ನೀವು ಹಾಕೋಬೋದು. ಇದು ನಮ್ಗೆ ಟ್ಯಾನನ್ನು ದೂರ ಮಾಡೋದಕ್ಕಂದ್ರೆ ನಮ್ಮ ಸ್ಕಿನ್ನಲ್ಲಿರುವಂಥ ಟ್ಯಾನ್ ದೂರ ಮಾಡೋದಕ್ಕೆ, ಕಪ್ಪು ಕಲೆಗಳನ್ನ ದೂರ ಮಾಡೋದಕ್ಕೆ, ಬಿಸಿಲಲ್ಲಿ ಓಡಾಡಿ ಮುಖ ಎಲ್ಲ ಕಪ್ಪು ಕಪ್ಪಾಗಿರ್ತೈತಿ, ಅನ್ಯೋನ್ ಸ್ಕಿನ್ ಟೋನ್ ಆಗಿರ್ತೈತಿ, ಅದನ್ನೆಲ್ಲನೂ ದೂರ ಮಾಡೋದಕ್ಕೆ ಇದು ಸಹಾಯ ಮಾಡ್ತೈತಿ. ಇಷ್ಟು ಒಳ್ಳೆ ಆಪ್ಷನ್ ಇರುವಂಥ ಒಂದು ಫೇಸ್ ಪ್ಯಾಕನ್ನು ನೀವು ಮನೇಲಿ ಟ್ರೈ ಮಾಡಿದ್ರೆ ನಿಮ್ಮ ಸ್ಕಿನ್ನು ಬೇಬಿ ಸಾಫ್ಟ್ ಆಗುತ್ತೆ ಮತ್ತು ಕಲೆರಹಿತ ಆಗುತ್ತೆ. ಇಷ್ಟು ಚೆನ್ನಾಗಿರುವಂಥ ಒಂದು ಫೇಸ್ ಪ್ಯಾಕನ್ನು ನಿಮ್ಗೆ ಯಾರು ಹೇಳ್ಕೊಡಂಗಿಲ್ಲ ಅನ್ಸುತ್ತೆ. ದಯವಿಟ್ಟು ಈ ಫೇಸ್ ಪ್ಯಾಕನ್ನು ನಿಮ್ಮ ಮನೆಗೆ ಟ್ರೈ ಮಾಡಿರಿ. ಇಲ್ಲಿ ನಾನು ಫಸ್ಟಿಗೆ ಮುಖ ತೊಳ್ಕೊಂಡು ಬಂದಿದ್ದೀನಿ. ಮುಖ ತೊಳ್ಕೊಂಡು ಆದಮೇಲೆ ನಾನಿಲ್ಲಿ ಹಸಿ ಹಾಲು ಮತ್ತು ಕೊಬ್ಬರಿ ಎಣ್ಣೆನ ಹಾಕಿ ಮಸಾಜ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಬಹಳ ದಿನ ಆಗಿತ್ತು, ನಿಮಗೆ ಪದೇ ಪದೇ ನಾನು ಇದನ್ನ ನೆನಪು ಮಾಡ್ತಿರ್ತೀನಿ, ಹಸಿ ಹಾಲು ಮತ್ತು ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡ್ಕೋರಿ ಅಂತ ಹೇಳಿದ್ದು. ಇದನ್ನು ನಾವು ಮಾಡೋದ್ರಿಂದ ನಮ್ಮ ಸ್ಕಿನ್ನನ್ನು ಹೊಳಪಾಗಿಡೋದಕ್ಕೆ ಸಹಾಯ ಮಾಡ್ತೈತಿ. ಕೊಬ್ಬರಿ ಎಣ್ಣೆ, ಹಸಿ ಹಾಲು ಮತ್ತು ನಮ್ಮ ಸ್ಕಿನ್ನಲ್ಲಿರುವಂಥ ಕಲೆಗಳನ್ನ ದೂರ ಮಾಡೋದಕ್ಕೆ ಸಹಾಯ ಮಾಡ್ತೈತಿ. ನಮ್ಮ ಮಸಾಜ್ ಆದಮೇಲೆ ನಾನು ಟಿಶ್ಯೂ ಪೇಪರ್ ತೊಗೊಂಡು ಮುಖನ ಒರೆಸಿ ತೋರಿಸಿದೆ. ಅಲ್ಲಿ ಎಷ್ಟು ಕೊಳೆ ಬಂತು ಅಂತ ಹೇಳೋದು ನೀವು ನೋಡಿದ್ರಿ. ಯಾಕಂದ್ರೆ ಸೋಪಿಂದ ಸಹಿತ ನಾವು ಮುಖ ತೊಳೆದ್ರೂ ನಮಗೆ ಮುಖದಲ್ಲಿರುವಂಥ ಒಂದು ಕೊಳೆ ಹೋಗಿರಂಗಿಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ಕ್ಲೆನ್ಸ್ ಮಾಡ್ಕೊಂಡಾಗ ನಮ್ಮ ಸ್ಕಿನ್ನು ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ. ಅಷ್ಟರ ಮೇಲೆ ನಾವು ಫೇಸ್ ಪ್ಯಾಕ್ಗಳನ್ನ ಹಾಕಬೇಕು. ಇಲ್ಲಿ ನಾನು ಎಲ್ಲಾನು ರೆಡಿ ಮಾಡ್ಕೊಂಡಿರುವಂಥ ಫೇಸ್ ಪ್ಯಾಕನ್ನು ಅಷ್ಟಾದಮೇಲೆ ಒಂದು ಸ್ವಲ್ಪ ಮುಖನ ಅದೇ ಟಿಶ್ಯೂ ಪೇಪರಿಂದ ಒರೆಸ್ಕೊಂಡು ಆದಮೇಲೆ ನಾನಲ್ಲಿ ಪ್ಯಾಕ್ ಹಾಕ್ತಿದ್ದೀನಿ. ಇದು ಎಷ್ಟು ಚೆನ್ನಾಗಿ ಒಂದು ಕ್ರೀಮ್ ರೀತಿಯಾಗೈತೆ ಅಂತ ಅಂದ್ರೆ ಫೇಸ್ ಪ್ಯಾಕು, ನೀವು ಇದನ್ನ ಮನೇಲಿ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನಾನು ಪೂರ್ತಿಯಾಗಿ ಒಣಗೋಕೆ ಅಂದರೆ 20 ನಿಮಿಷ, ಒಂದು 15 ನಿಮಿಷ ಬಿಟ್ಟಿದ್ದೀನಿ ಅಷ್ಟೇ, ಭಾಳತ್ತೇನು ಬಿಟ್ಟಿಲ್ಲ. 15 ನಿಮಿಷ ಬಿಟ್ಟು ಆದಮೇಲೆ ಸೆಮಿ ಡ್ರೈ ಆಗೈತಿ. ಈಗ ನಾನು ಇದ್ರ ಮೇಲೆ ಮತ್ತೆ ಹಸಿ ಹಾಲಿಂದ ಹಾಕ್ಕೊತೀನಿ. ಹಸಿ ಹಾಲು ಹಾಕ್ಕೊಂಡು ಸ್ವಲ್ಪನೇ ಸಾವಕಾಶವಾಗಿದ್ದನ್ನ ಮಸಾಜ್ ಮಾಡ್ಕೊತೀನಿ ನಾನು. ಇದು ಒಂದು ಫೇಸ್ ಪ್ಯಾಕ್ ಎಷ್ಟು ಚೆನ್ನಾಗೈತೆ ಅಂತ ಅಂದರೆ ನಿಮ್ಮ ಸ್ಕಿನ್ನ ನಾನು ಹೇಳಬೇಕಂದ್ರೆ ಹೊಳಪು ಮಾಡ್ತೈತಿ ಮತ್ತು ಬೇಬಿ ಸಾಫ್ಟ್ ಮಾಡ್ತೈತಿ ಅಂತ ಹೇಳಿದೆ. ಚೆನ್ನಾಗಿದ್ದನ್ನ ನಾವು ಸಾವಕಾಶವಾಗಿ ರಬ್ ಮಾಡ್ತಾ ಮಸಾಜ್ ಮಾಡಬೇಕಾಗತ್ತೆ. ನಮಗೆ ಎಲ್ಲಿ ಇದು ಏನದು ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಎಲ್ಲಿರ್ತಾವೆ ಅಲ್ಲೊಂದು ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ನಾವು ಮಸಾಜ್ ಮಾಡಿಕೊಂಡ್ರೆ ನಮ್ಮ ಅದು ಡೆಡ್ ಸ್ಕಿನ್ನು ಎಲ್ಲ ಏನು ಡೆಡ್ ಸ್ಕಿನ್ ಆಯಿತು, ಆಮೇಲೆ ಏನದು ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಏನಿರ್ತೈತೆ ಎಲ್ಲನೂ ಕ್ಲೀನ್ ಆಗ್ತಾ ಹೋಗುತ್ತೆ. ಅಷ್ಟರ ಮೇಲೆ ನನ್ನ ಫೇಸನ್ನು ನಾನು ತೋರಿಸಿದ್ದೀನಿ ನಿಮಗೆ ಕ್ಲೀನ್ ಮಾಡ್ಕೊಂಡು ಎಷ್ಟು ಚೆನ್ನಾಗೈತೆ ಅಂತ ಅಂದ್ರೆ ಸ್ಕಿನ್ನು. ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ನಾನು ಫೋನಲ್ಲೇ ಇರ್ತಾ ಇದ್ದು ಈಗ 3-4 ವರ್ಷ ಆಯಿತು. ಈ ಒಂದು ಫೇಸ್ ಪ್ಯಾಕ್ಗಳಿಂದ ನಾನು ನನ್ನ ಮುಖದ ಮೇಲೆ ಕಪ್ಪು ಕಲೆ ಏನದು ಕಣ್ಣು ಸುತ್ತ ನನಗೆ ಪೂರ್ತಿಯಾಗಿ ಕಪ್ಪಾಗಬೇಕಿತ್ತು. ಆದರೆ ಈ ಒಂದು ಫೇಸ್ ಪ್ಯಾಕ್ಗಳು ಅದನ್ನೆಲ್ಲ ಬರೋದನ್ನು ತಡೆ ಹಿಡೋದಕ್ಕೆ ಸಹಾಯ ಮಾಡ್ತೈತೆ. ಅದಕ್ಕೋಸ್ಕರ ನಾನು ಫೇಸ್ ಪ್ಯಾಕ್ಗಳನ್ನ ನೀವು ಟ್ರೈ ಮಾಡಿರಿ ಅಂತ ಹೇಳ್ತಾ ಇರೋದು. ನಾನು ಪೂರ್ತಿಯಾಗಿ ನಾನೆಲ್ಲ ತೆಗೆದಾದ್ಮೇಲೆ ಮತ್ತೊಂದು ಸ್ವಲ್ಪ ಹಸಿ ಹಾಲು ಹಾಕ್ಕೊಂಡು ಮತ್ತೆ ಒಂದು ಸರ್ತಿ ಮಸಾಜ್ ಮಾಡ್ಕೊಂಡು ಆದಮೇಲೆ ನಾನು ಮುಖನ ಕ್ಲೀನ್ ಮಾಡ್ಕೊಂಡು ತೋರಿಸಿದ್ದೀನಿ. ಈ ಕಪ್ಪು ಕಲೆಗಳಂದ್ರೆ ಈಗ ನಾವು ಹೊರಗೆ ಹೋದಾಗ ಬರುವಂಥ ಒಂದು ಟ್ಯಾನು ಮತ್ತು ಕಪ್ಪಾಗಿರುವಂಥ ಸ್ಕಿನ್ನನ್ನು ಬರೋದನ್ನು ಇದು ತಡೆ ಹಿಡಿತೈತೆ. ಅದಕ್ಕೋಸ್ಕರ ಫೇಸ್ ಪ್ಯಾಕ್ಗಳನ್ನ ನಿಮ್ಮ ಮನೆಗೆ ಟ್ರೈ ಮಾಡಿರಿ ಅಂತ ಹೇಳೋದು. ಮುಖಾನ ತೊಳ್ಕೊಂಡು ಬಂದು ಆಗೈತಿ ನೋಡ್ರಿ, ಎಷ್ಟು ಚೆನ್ನಾಗಿ ಕಾಣಿಸೋವಂಥದ್ದು, ಎಷ್ಟು ಹೊಳಪಾಗುತ್ತೆ ಅಂದರೆ ಒಂದು ರೀತಿ ಗ್ಲಾಸ್ ಸ್ಕಿನ್ ರೀತಿ ನಮ್ಮ ಸ್ಕಿನ್ ಆಗುತ್ತೆ. ನಮ್ಮ ಮುಖದಲ್ಲಿ ಕಲೆಗಳು ಇರಬಾರ್ದು ಮತ್ತು ಕಲೆಗಳು ಬರಬಾರ್ದು ಮತ್ತು ಇರಬಾರ್ದು ಅಂತ ಅನ್ನೋರು ಈ ರೀತಿಯಾಗಿರುವಂಥ ಹೋಮ್ ರೆಮಿಡಿಗಳನ್ನ ನೀವು ಟ್ರೈ ಮಾಡ್ಕೊತ ಬರ್ರಿ. ನಿಜವಾಗ್ಲೂ ಹೇಳಬೇಕಂದ್ರೆ ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತಾ ಅಂತ ಹೇಳ್ತೀನಿ. ಅದಕ್ಕೆ ನಾನಾ ಉದಾಹರಣೆಗೆ ನಿಮ್ಮ ಎದುರಿಗಿದ್ದೀನಿ. ಒಳ್ಳೆ ಒಂದು ಗ್ಲಾಸ್ ಸ್ಕಿನ್ ಪಡ್ಕೋಬೇಕು, ಸಾಫ್ಟ್ ಸ್ಕಿನ್ ಪಡ್ಕೋಬೇಕು ಮತ್ತು ಕಲರಹಿತವಾಗಿರುವಂಥ ಸ್ಕಿನ್ನ ನೀವು ಪಡ್ಕೋಬೇಕು ಅಂತ ಅಂದ್ರೆ ಈ ರೀತಿಯಾಗಿರುವಂಥ ಫೇಸ್ ಪ್ಯಾಕ್ಗಳನ್ನ ಮನೆಗೆ ಟ್ರೈ ಮಾಡಿರಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ.